ಸಮಸ್ತ ರೈತ ಬಾಂಧವರಿಗೆ ಈ ನಿಮ್ಮ ನೈಸರ್ಗಿಕ ಕೃಷಿಕ ವೀರೇಶ್ ಮಣಗುಳಿ ಮಾಡುವ ನಮಸ್ಕಾರ. ಇವತ್ತು ನಾವೊಂದು ಮತ್ತೆ ಒಂದು ಹೊಸ ತಂತ್ರಜ್ಞಾನದ ಮೂಲಕ ಕರ್ನಾಟಕದ ರೈತರ ಮುಂದೆ ಬಂದಿದ್ದೀನಿ. ಅದೇನು ಅಂತಂದ್ರೆ ಕಬ್ಬು ಕಟಾವ್ ಆದ್ಮೇಲೆ ನಾವೆಲ್ಲರೂ ಏನ್ ಮಾಡ್ತೀವಿ, ಮಡ್ಡ ಹೊಡಿಯೋದು ಅಥವಾ ಕೋಲಿ ಹೊಡಿಯೋದು ಅಂತ ಹೇಳಿ ಮ್ಯಾನ್ಯುವಲಿ ಮಾಡಿಸ್ತೀವಿ. ಮ್ಯಾನ್ಯುವಲಿ ಮಾಡಿಸೋದ್ರಿಂದ ಏನಾಗುತ್ತಾ, 1 ಎಕರೆಗೆ 4 ರಿಂದ 5 ಗಂಡಾಳು ಹೊಡಿಬೇಕು ಅಂತಂದ್ರೆ ಒಬ್ಬರಿಗೆ ಸಾಮಾನ್ಯವಾಗಿ 8 ಗಂಟೆಗೆ ಬರ್ತಾರೆ, ಇವತ್ತು 2 ಗಂಟೆಗೆ ಹೋಗ್ತಾರೆ. 500 ರೂಪಾಯಿ ಸಂಬಳ. ಒಬ್ಬ 1 ಎಕರೆ ಆಗ್ಬೇಕು ಅಂತಂದ್ರೆ ಸುಮಾರು ಒಂದು 5 ಜನ ಲೇಬರ್ ಬೇಕಾಗ್ತದೆ. ಹಾಗಾಗಿ 2,500 ರೂಪಾಯಿ ಆಯ್ತು 1 ಎಕರೆ ಕೂಲಿ ಹೊಡಿಲಿಕ್ಕೆ. ನಾನು ಹೋದ ವರ್ಷ ಏನ್ ಮಾಡಿದ್ದೆ, ಬ್ರಷ್ ಕಟ್ಟರಿಂದ ಹೆಗಲಿಗೆ ಹಾಕೊಂಡು ನಾನೇ ಬ್ರಷ್ ಕಟ್ಟರಿಂದ ಹೊಡೆದಿದ್ದೆ. ಅದು ತುಂಬಾ ಚೆನ್ನಾಗೂ ಆಗಿತ್ತು. ಆದ್ರೆ ಅದು ಎಲ್ಲಾ ಕಡೆ ಅಪ್ಲೈ ಆಗ್ಲಿಲ್ಲ. ಕಾರಣ ಏನಂತಂದ್ರೆ ಒಂದೊಂದು ಜಮೀನುಗಳಲ್ಲಿ ಬೋಧಗಳು ಸರಿಯಾಗಿ ಏರಿರೋದಿಲ್ಲ, ಮತ್ತೆ ಕಲ್ಲು ನೆಲ ಇರ್ತದೆ. ಕಲ್ಲು ನೆಲ ಇತ್ತಂತಂದ್ರೆ ಅಲ್ಲಿ ಬ್ರಷ್ ಕಟ್ಟರ್ ನಡೆಯೋದಿಲ್ಲ. ಆ ಕಾರಣಕ್ಕಾಗಿ ನಮ್ಮೂರಿನ ಅಪ್ಪು ಕರಾಬಿ ಅನ್ನುವಂತ ಒಬ್ರು ನಮ್ಮ ಸ್ನೇಹಿತರು ಒಂದು ಹೊಸ ಮಷೀನ್ ಅನ್ನ ಇನ್ವೆನ್ಷನ್ ಮಾಡಿದಾರೆ. ಅವರು ಹೊಸ ಮಷೀನ್ ಅನ್ನು ಕಂಡು ಹಿಡಿದಿದ್ದಾರೆ. ಅದು ಯಾವ ರೀತಿ ಅಂತಂದ್ರ, ಅಲ್ಲಿ ನೀವು ನೋಡ್ಬೋದು, ಒಂದು ಇಂಜಿನ್ ಫಿಟ್ ಮಾಡಿದಾರೆ. ಆ ಇಂಜಿನ್ಗೆ ಮುಂದೆ ಒಂದು ಶಾಫ್ಟ್ ಹಾಕಿ ಕೆಳಗಡೆ ಬ್ಲೇಡ್ ಕೊಟ್ಟು 2 ವೀಲ್ ಎಲ್ಲ ಹಾಕಿ ಒಂದು ಚಾನಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡಿದಾರೆ. ಅದಕ್ಕೆ ನಾನು ಅವಾಗ ಬ್ರಷ್ ಕಟ್ರಿಗೆ 1 ದಿನಕ್ಕೆ 1 ಎಕರೆ ಹೊಡೆದ್ರ, ಅವರು 1 ದಿನಕ್ಕೆ 5 ಎಕರೆ ಹೊಡೆಯುವಂತ ಕೆಪಾಸಿಟಿದ ಒಂದು ಮಷೀನ್ ಅನ್ನ ರೆಡಿ ಮಾಡಿದ್ದಾರೆ. ತುಂಬಾ ಒಳ್ಳೆ, ಭಾರಿ ಫಾಸ್ಟ್ ಆಗಿ ಆಗ್ತದ. ಆಮೇಲೆ ಯಾವುದೇ ರೀತಿ ಮೈ ಮೇಲೆ ಭಾರ ಇರೋದಿಲ್ಲ, ಏನಿಲ್ಲ, ಸುಮ್ಮನೆ ಹಿಡ್ಕೊಂಡು ತಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇದು ತುಂಬಾ ಈಸಿ ಆಗ್ತದೆ. ಪ್ರತಿಯೊಬ್ರು ಮಾಡ್ಕೊಳ್ತಾ ಇದ್ರು ಒಂದೊಂದು ಗುಂಪಲ್ಲಿ ಈ ರೀತಿ ಒಂದೊಂದು ಮಷೀನ್ ಅನ್ನ ತಾವು ತಗೊಂಡ್ಬಿಟ್ರ ಅಥವಾ ಮಾಡ್ಕೊಂಡ್ಬಿಟ್ರ ತಮಗ್ ಭಾರಿ ಅನುಕೂಲ ಆಗತ್ತ. ಈಗ ಹಬ್ಬ ಅಂತಂದ್ರೆ ನೀವು 1,000 ರೂಪಾಯಿ ಅದಕ್ಕೆ ಒಂದು ಪೆಟ್ರೋಲ್ ಹಾಕಿದ್ರೆ ಒಂದು 10 ಎಕರೆ ತನಕ ಹೊಡಿತದ ಅದು. ಹಂಗಾಗಿ ಲೇಬರ್ ಇವತ್ತ ಮೊದ್ಲೇ ಆಳುಗಳು ಸಿಗ್ತಿಲ್ಲ. ಆಳುಗಳು ಸಿಗದೆ ಇರುವಂತ ಈ ಒಂದು ದಿನಮಾನಗಳಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನ ನಾವೇ ಒಂದು ಜವಾರಿ ತಂತ್ರಜ್ಞಾನ ಅಂತ ಅನ್ಬೋದು. ಇದಕ್ಕೆ ಈ ತರ ರೆಡಿಮೇಡ್ ಎಲ್ಲೂ ಸಿಗಲ್ಲ ನಿಮ್ಗೆ. ಅವ್ರೇನೋ ಒಂದು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತ ಹಿತದೃಷ್ಟಿಯಿಂದ ಒಂದು ಮಷೀನ್ ಅನ್ನ ಅವರೇ ರೆಡಿ ಮಾಡಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಈ ಮಷೀನ್ ಇಲ್ಲ, ನಾವು ಈ ರೀತಿ ಮಷೀನ್ ನಾವು ಮಾಡಿಸ್ಕೋಬೇಕು ಅಥವಾ ನಾವು ಈ ಮಷೀನ್ ಅನ್ನ ಪರ್ಚೇಸ್ ಮಾಡಬೇಕು, ನಾವು ಈ ರೀತಿ ಒಂದು ಮಷೀನ್ ಮಾಡಿಸ್ಕೋಬೇಕು ಅಂತಂದ್ರೆ ನಾನು ಅವ್ರದ್ದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ತಮಗೆ ಯಾರಾದರೂ ಇಲ್ಲ ನಮ್ಮಲ್ಲಿ ನಾವು ಕಬ್ಬಿನ ಮಡ್ಡ ಹೊಡಿಬೇಕು ಅಥವಾ ನಾವು ಕೂಲಿ ಹೊಡಿಬೇಕು ಅನ್ನೋರಿದ್ರ ಒಂದು ದಿನಕ್ಕೆ ಆರಾಮಾಗಿ 4 ರಿಂದ 5 ಎಕರೆ ಹೊಡಿಬೋದು. ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಆಗಿದೆ. ಇದು ಮನುಷ್ಯರಿಂದ ನಾವು ಮ್ಯಾನ್ಯುವಲಿ ಹೊಡೆದ್ರು ಇಷ್ಟು ನೀಟಾಗಿ ಆಗಲ್ಲ. ಆಮೇಲೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದ್ರೆ, ಇತ್ತೀಚೆಗೆ ಲೇಬರ್ ಸಿಗದೆ ಇರೋ ಕಾರಣದಿಂದ ಎಲ್ಲರೂ ಏನ್ ಮಾಡ್ತಾರ, ಟ್ರ್ಯಾಕ್ಟರ್ ಇಂದ ಮಡ್ಡ ಹೊಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಟ್ರ್ಯಾಕ್ಟರ್ ರೋಟೋವೇಟರ್ RPM ತುಂಬಾ ಸ್ಲೋ ಇರೋದ್ರಿಂದ ಮಡ್ಡ ಏನ್ ಮಾಡ್ತದ, ಹೊಡೆಯೋದಿಲ್ಲ, ಅದು ಪೂರ್ತಿ ಹಿಂಗ ಹೆರ್ಚ್ ಬಿಡ್ತದ. ಹೆರ್ಚೋದ್ರಿಂದ ಏನಾಗತ್ತ, ಕಬ್ಬಿನ ಮೇಲಿನ ಕೋಲಿ ಸೀಳ್ ಬಿಡ್ತತಿ. ಕೆಲವೊಂದ್ಸತಿ ಕಬ್ಬು ಬುಡು ಸಮೇತನೇ ಕೀಳ್ಕೊಂಡ್ ಬರ್ತದ. ಇದು ಎಲ್ಲವೂ ಅವೈಜ್ಞಾನಿಕವಾಗಿ ಅದೇನಾಗ್ತದ, ಮುಂದೆ ಕಬ್ಬು ಮೊಳಕೆ ಹೊಡೆಯೋದಕ್ಕ ಬಹಳ ತೊಂದರೆ ಆಗಿ ಕಬ್ಬು ಸರಿಯಾಗಿ ಮೊಳಕೊನೆ ಹೊಡೆಯೋದಿಲ್ಲ. ಅಲ್ಲಿ ನಮ್ಗೆ ಕಬ್ಬಿನ ಇಳುವರಿಯಲ್ಲಿ ತುಂಬಾ ಹೊಡೆತ ಬೀಳ್ತದೆ. ಈ ರೀತಿ ನೀವೇನಾದ್ರೂ ಮಾಡಿದ್ದೆ ಆದ್ರ ಸರಿಯಾಗಿ ಕೊಯ್ತಾಯಿಂದ ಎಲ್ಲಿಯೂ ಒಂದು ಚೂರು ಪೆಟ್ಟಾಗದೆ ಮೇಲಿರುವಂತ ಕೋಲಿಯನ್ನು ಮಾತ್ರ ಇದು ಹೆರಚಿ ಕಟ್ ಮಾಡ್ತದ. ಇದರಿಂದ ಅನುಕೂಲ ಏನಂತಂದ್ರೆ ಕಬ್ಬಿನ ಮೊಳಕೆ ಹೊಡೆಯೋದ್ರಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ. ಆಮೇಲೆ ವೆರಿ ಫಾಸ್ಟ್, ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡುವಂತ ಈ ಮಷೀನು. ತಾವೆಲ್ಲರೂ ವಿಡಿಯೋವನ್ನು ನೋಡಿ ಶೇರ್ ಮಾಡ್ರಿ. ಅಂಡ್ ಯಾರಿಗಾದ್ರೂ ಮಾಹಿತಿ ಬೇಕಿದ್ರೆ ಈ ನಂಬರ್ಗೆ, ನನ್ನ ನಂಬರ್ಗೆ ಅಲ್ಲ, ಈ ಕೆಳಗಡೆ ನಂಬರ್ ಕೊಟ್ಟಿರತಕ್ಕಂಥ ಈ ನಂಬರ್ಗೆ ತಾವು ಸಂಪರ್ಕಿಸಿ. ತಾವು ಏನಾದರೂ ಮಷೀನ್ ಮಾಡಿಸೋರಿದ್ರಿ ಅಂತಂದ್ರೆ ಏನಾದ್ರೂ ಒಂದು ಗ್ರೂಪ್ ಇಲ್ಲ, ನಮ್ಮ ಊರಲ್ಲಿ ನಮ್ಮ ಒಂದು ಗುಂಪು ಅದ, ರೈತರ ಗುಂಪು, ಅಲ್ಲೊಂದು ಈ ಮಷೀನ್ ಮಾಡಿಸ್ಕೊಂಡಿವಿ ಅಂತಂದ್ರೆ ನಮ್ಗೆ ಅನುಕೂಲ ಆಗ್ತದ ಅಂತ ಅನ್ನುವಂತ ಏನಾದರೂ ತಮಗೆ ಇಚ್ಛೆ ಇದ್ರೆ ಈ ಒಂದು ಸಂಪರ್ಕ ಸಂಖ್ಯೆಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಸಂಪರ್ಕಿಸಿ ನೀವು ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಬಹುದು. ನಮಸ್ಕಾರ.